ಮತಾಂಧತೆಯ ಮೂಲಕ್ಕೆ ಬುಲ್ಡೋಸರ್. ಉತ್ತರ ಪ್ರದೇಶದಲ್ಲಿ ಅಕ್ರಮ ಮದರಸಾ ಧ್ವಂಸ. ರಾಜ್ಯಾದ್ಯಂತ ಶುರುವಾಗಿದೆ ಬೃಹತ್ ಕಾರ್ಯಾಚರಣೆ. ಗಾಜಿಯಾಬಾದ್ನಲ್ಲಿ ಸೂರ್ಯ ಪ್ರತಾಪ್ ಚೌಹಾಣ್ ಹತ್ಯೆಯ ನಂತರ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಗಾಯಗೊಂಡಿರುವ ಸಿಂಹದಂತೆ ಸಿಡಿದೆದ್ದಾರೆ. ಕೊಲೆಯ ಮುಖ್ಯ ಆರೋಪಿ ಅಸದ್ನ ಎನ್ಕೌಂಟರ್ ಆಯಿತು. ಉಳಿದ 5 ಜನ ಆರೋಪಿಗಳ ಬಂಧನ ಆಯಿತು. ಅಸದ್ ಮನೆ ಮೇಲೆ ಬುಲ್ಡೋಸರ್ ನುಗ್ಗೋ ಬಗ್ಗೆ ಡಂಗುರವನ್ನು ಸಾರಲಾಯಿತು. ಒಟ್ಟಿನಲ್ಲಿ ಸೂರ್ಯನ ಸಾವಿನ ಜ್ವಾಲೆ ಈಗ ಬುಲ್ಡೋಸರ್ ಕಾರ್ಯಾಚರಣೆಯ ಹಂತ ತಲುಪಿದೆ. ಇಂಥ ಕೊಲೆಗಡುಕ ಮನಸ್ಥಿತಿ ಸೃಷ್ಟಿಸುವ ಅಕ್ರಮ ಮದರಸಾಗಳ ಮೇಲೂ ಬುಲ್ಡೋಸರ್ ಹರಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದಲ್ಲಿ ಈಗ ಅಕ್ರಮ ಎನ್ನುವ ಪದಕ್ಕೆ ಜಾಗವೇ ಇಲ್ಲ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ರಾಜ್ಯದಲ್ಲಿನ ಅಕ್ರಮ ನಿರ್ಮಾಣಗಳು ಮತ್ತು ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಸಾರಾಸಗಟು ಸಮರ ಸಾರಲಾಗಿದೆ. ಹಿಂದಿನಿಂದಲೂ ಅಲ್ಲಿ ನಡೆಯೋದೇ ಯೋಗಿ ಮಾಡೆಲ್. ಗಾಜಿಯಾಬಾದಿನ ಖೋಡಾ ಕಾಲೋನಿಯಿಂದ ಪ್ರಾರಂಭವಾದ ಈ ಭರ್ಜರಿ ಕಾರ್ಯಾಚರಣೆ ಈಗ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ಅಕ್ರಮವಾಗಿ ನಡೆಯುತ್ತಿದ್ದ ಮದರಸಾಗಳು ಮತ್ತು ಮಸೀದಿಗಳನ್ನು ಗುರುತಿಸಿ ಅವುಗಳನ್ನು ಸೀಲ್ ಮಾಡುವ ಕೆಲಸ ಭರದಿಂದ ಸಾಗಿದೆ. ಹಿಂದೆ ಇಂತಹ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದರೆ ಗಲಭೆಗಳಾಗುತ್ತವೆ ಎಂಬ ಭಯದ ವಾತಾವರಣ ಸೃಷ್ಟಿಸಲಾಗಿತ್ತು. ಈಗ ಅಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿರೋದು ಯೋಗಿ ಮಾಡೆಲ್. ಅಕ್ರಮಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ಮದರಸಾಗಳ ಹೆಸರಿನಲ್ಲಿ ವಿದೇಶದಿಂದ ಬರುವ ಅನುದಾನದ ದುರುಪಯೋಗ ಮತ್ತು ಲೆಕ್ಕಕ್ಕೆ ಸಿಗದ ಹಣಕಾಸು ವ್ಯವಹಾರಗಳನ್ನು ಈಗಾಗಲೇ ತಡೆಹಿಡಿಯಲಾಗಿದೆ. ಅಕ್ರಮ ಮದರಸಾಗಳನ್ನು ನಡೆಸುವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಇವರು ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣ ಮತ್ತು ವಿದೇಶದಿಂದ ಹರಿದು ಬರುತ್ತಿರುವ ಸಾಕಷ್ಟು ಹಣ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆಯಾಗುತ್ತಿದೆಯೇ ಎಂಬ ಬಗ್ಗೆ ತೀವ್ರ ತನಿಖೆ ನಡೆಯುತ್ತಿದೆ. ದೆಹಲಿ ಮೀರತ್ ಎಕ್ಸ್‌ಪ್ರೆಸ್ ವೇಯ ಅಕ್ಕಪಕ್ಕದಲ್ಲಿ ಅಕ್ರಮವಾಗಿ ಜಮೀನು ಖರೀದಿಸಿ ನಿರ್ಮಾಣ ಮಾಡಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಆಡಳಿತ. ದಾಸನಾದಲ್ಲಿನ ಅಕ್ರಮ ಮದರಸಾಗಳನ್ನು ತೆರವುಗೊಳಿಸಲು ಈಗಾಗಲೇ ನ್ಯಾಯಾಲಯದ ಆದೇಶ ದೊರೆತಿದೆ. ಗಾಜಿಯಾಬಾದಿನ ಕಮಿಷನರ್ ಜೆ ರವೀಂದ್ರ ಗೌಡ್ ಅವರು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ಅಕ್ರಮ ಕಂಡುಬಂದರೂ ತಕ್ಷಣವೇ ಸ್ಪಂದಿಸುತ್ತಿದ್ದಾರೆ. ಹಿಂದೆ ಸಮಾಜ್ವಾದಿ ಸರ್ಕಾರದ ಅಡಿಯಲ್ಲಿ ಅಕ್ರಮಗಳಿಗೆ ಬೆಂಬಲ ಸಿಗುತ್ತಿತ್ತು ಎಂಬ ಆರೋಪಗಳಿದ್ದವು. ಆದರೆ ಈಗ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಯಾರು ಏನೇ ಅಕ್ರಮ ಮಾಡಿದರೂ ಅವರು ಕಾನೂನಿನಿಂದ ಪಾರಾಗಲು ಸಾಧ್ಯವಿಲ್ಲ ಎಂಬ ಸಂದೇಶ ಸ್ಪಷ್ಟವಾಗಿದೆ.